ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇಲ್ಲಿ ಒಂದು ಡಿಸೈನ್ ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿ ಬಂದಿದೆ ಅಲ್ಲ, ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲ ಬ್ಲೌಸ್. ಇದು ಬ್ಲೌಸ್ ಪೀಸ್ ಇದು ಬಂದು ನನ್ನ ಸ್ಟೂಡೆಂಟ್ ಮಾಡಿರುವಂಥದ್ದು, ಅಂದರೆ ಆಫ್ಲೈನ್ ಸ್ಟೂಡೆಂಟ್ ಮಾಡಿರುವಂತಹ ಅವ್ರಿಗೂ ಪ್ರಿಯಾ ಅಂತ ಹೇಳ್ಬಿಟ್ಟು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು ನೋಡಿದ ತಕ್ಷಣ ನನಗೆ. ಮೊದಲನೇ ಬ್ಲೌಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಪ್ರಿಯಾ ಅವ್ರು ಹಾಕಿರೋ ವರ್ಕ್ನ ನೋಡಿದ್ರಿ. ಇವಾಗ ನೋಡ್ತಾ ಇದ್ದೀರಾ ಇಲ್ಲಿ ಶ್ರುತಿ ಅವ್ರು ಹಾಕಿರುವಂತಹ ವರ್ಕ್. ನಮ್ಮ ಶ್ರುತಿ ಬೇಜಾರು ಮಾಡ್ಕೊಬಿಡ್ತಾರೆ, ಇನ್ನು ಪ್ರಿಯಾ ಅವ್ರ ವರ್ಕ್ ಮಾತ್ರ ಹಾಕ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇದನ್ನ ಹುಡುಕಿ ಮತ್ತೆ ಇವಾಗ ತಂದು ಹಾಕ್ಬಿಟ್ಟು ಎಡಿಟ್ ಮಾಡ್ತಾ ಇದ್ದೀನಿ. ಇವರು ಕೂಡ ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ, ಶ್ರಮಜೀವಿ ಅಂತಲೇ ಹೇಳ್ಬೋದು. ಬಟ್ ಹೆಣ್ಮಕ್ಳು ಕಷ್ಟಪಡಲೇಬೇಕು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅಂತಂದರೆ ಕಷ್ಟಪಡಲೇಬೇಕು. ಓಕೆನಾ? ಆಲ್ ದಿ ಬೆಸ್ಟ್ ಇಬ್ರಿಗೂ. ತುಂಬ ಚೆನ್ನಾಗಿ ಹಾಕಿದ್ದೀರಾ. ಇವಾಗ ಮೊದಲನೇ ಬ್ಲೌಸ್ ಹಾಕ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಗೆ ಒಂದು ಒಳ್ಳೆ ಫಿನಿಶಿಂಗ್ ಬರುತ್ತೆ. ತುಂಬ ಚೆನ್ನಾಗಿ ಆಗ್ತೀರಾ ಅನ್ನೋ ಒಂದು ನಂಬಿಕೆ ನನಗಿದೆ. ಓಕೆ, ಇನ್ನು ಕಲಿತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಿಟ್, ನಿಮಗೆ ಕಿಟ್ ಸಿಗ್ತಾ ಇದೆ ಜಸ್ಟ್ ಕೇವಲ 2,000 ರೂಪಾಯಿಗೆ ನಿಮಗೆ ಕಿಟ್ ಸಿಗ್ತಾ ಇದೆ. ಯಾರಿಗೂ ಕೂಡ ನಿಮಗೆ ಕಿಟ್ನ 2,000ಕ್ಕೆ ಕೊಡೋದಿಲ್ಲ. ಅದು ಬಾಕ್ಸ್ ಸ್ಟ್ಯಾಂಡ್ ಆಗಿ ಇಷ್ಟು ಮೆಟೀರಿಯಲ್ಸ್ನ ಯಾರು ಕೂಡ ನಿಮಗೆ 2,000 ರೂಪಾಯಿಗೆ ಕೊಡೋದಿಲ್ಲ. ಓಕೆನಾ? ನನ್ನ ಹತ್ರ ನಿಮಗೆ ಜಸ್ಟ್ 2,000 ರೂಪಾಯಿಗೆ ನಿಮಗೆ ಈ ಒಂದು ಕಿಟ್ ಸಿಗ್ತಾ ಇದೆ. ಯಾರೆಲ್ಲ ಬಿಗಿನರ್ಸ್ ಇರ್ತೀರಾ, ಯಾರೆಲ್ಲ ಈ ಒಂದು ಸ್ಟ್ಯಾಂಡ್ನ ತೊಗೋಬೇಕು ಅಂದ್ಕೊಂಡಿರ್ತೀರಾ, ಅವ್ರಿಗೆ ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಓಕೆನಾ? ಮೆಟೀರಿಯಲ್ಸ್ ಎಲ್ಲ ಬಂದಿತ್ತು. ಹಾಗೆ ಕ್ಯಾನ್ವಾಸ್ ಅಂತ ತುಂಬ ಜನ ಕೇಳ್ತಾ ಇದ್ರಿ, ಕ್ಯಾನ್ವಾಸ್ ತರಿಸಿ ಅಂತ ಅಂದ್ಬಿಟ್ಟು 2 ವಿಧದಲ್ಲಿ ತರಿಸಿದ್ದೀನಿ. ಅಂದರೆ ಥಿಕ್ನೆಸ್ ಇರುತ್ತೆ, ಒಂದು 5-6 ಟೈಪಲ್ಲಿ ಥಿಕ್ನೆಸ್ ಸಿಗುತ್ತೆ ನಿಮಗೆ ಕ್ಯಾನ್ವಾಸಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಚಿಕ್ಕದು ಬಂದ್ಬಿಟ್ಟು ಟ್ರೇಸಿಂಗ್ ಪೇಪರ್. ಅದು ಮಹಿ ಎಲ್ಲ ತೆಗಿತಾ ಇದ್ದಾರೆ. ಮೆಟೀರಿಯಲ್ಸ್ ಇವತ್ತು ಕೂಡ ಹಾಕ್ಸಿದೆ, ಹಾಗಾಗಿ ಅವರು ಸ್ವಲ್ಪ ಬಂದು ಎಲ್ಲ ಮೆಟೀರಿಯಲ್ಸ್ ಎಲ್ಲ ಅವರು ಎತ್ಕೊಂಡು ಬಂದ್ಬಿಟ್ಟು ಪಾಪ ಇಲ್ಲಿ ಎಲ್ಲ ಬಿಚ್ಚಿ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೂ. ಅಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಎಲ್ಲಾದ್ರೂ ಅಂದರೆ ಕುಂದನ್ಸು ಅದು ಇದೆಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದಾಳೆ. ಹಾಕಿ ಇಟ್ಟಿರ್ತೀನಿ ಮಮ್ಮಿ, ನೀವು ಚೆಕ್ ಮಾಡ್ಕೊಂಡು ಬೇಕಾದ್ರೆ ಹಾಕೊಳ್ಳಿ, ಅಂದರೆ ಪ್ಯಾಕ್ ಮಾಡಿ ಆಲ್ರೆಡಿ ಇಟ್ಟಿರ್ತೀನಿ ಅಂತ. ಬೇಡ ಅಂದರೂ ಕೇಳ್ತಾ ಇಲ್ಲ, ಎಲ್ಲ ರೆಡಿ ಮಾಡ್ತೈತೆ ಅದು ತೂಕ ಹಾಕಿ. ನಾನು ಬೇಕಾದ್ರೆ ಚೆಕ್ ಮಾಡ್ಕೊಂಡು ಹಾಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಡಬ್ಬಿಗೆಲ್ಲ ಪ್ಯಾಕ್ ಮಾಡಿ ತುಂಬ್ತಾ ಇದ್ದಾಳವ. ಓಕೆ, ಇಲ್ಲಿ ನಾವು ಬಂದಂತಹ ಮೆಟೀರಿಯಲ್ಸ್ ಎಲ್ಲದನ್ನು ನೋಡ್ತಾ ಇದ್ದೀವಿ. ಹಾಗೆಯೇ ನಾನು 2 ವಿಧದ ಥಿಕ್ನೆಸ್ಸಲ್ಲಿ ನಾನು ಕ್ಯಾನ್ವಾಸ್ ಹಾಕ್ಸಿದೆ. ಒಂದು 5-6 ವಿಧದಲ್ಲಿ ಸಿಗುತ್ತೆ ನಿಮ್ಮ ಕ್ಯಾನ್ವಾಸ್ ನಿಮಗೆ. ಬಟ್ ನಾನು 2 ಟೈಪ್ ಥಿಕ್ನೆಸ್ಸಲ್ಲಿ ನಾನು ಹಾಕ್ಸಿದ್ದೆ. ಓಕೆ, ನೋಡೋಣ ಅಂತ ಅಂದ್ಬಿಟ್ಟು ನಾನು ಇಷ್ಟು ದಿನ ಪ್ಯಾಕಲ್ಲಿ ಹಾಕ್ಸ್ಬಿಡ್ತಿದ್ದೆ, ಅಂದರೆ ಮೀಟರ್ ಗಟ್ಟಲೆ ಹಾಕ್ಸ್ಬಿಡ್ತಿದ್ದೆ ನಾನು. ನಂಗೆ ಸಾಕಾಗ್ತಾನೆ ಇರಲಿಲ್ಲ ಯಾಕೋ ಕ್ಯಾನ್ವಾಸ್. ತುಂಬ ಜನ ಕೇಳ್ತಾ ಇದ್ರಿ ಕ್ಯಾನ್ವಾಸ್, ನಾವು ಖಾಲಿ ಆಗಿಬಿಟ್ಟಿತ್ತು. ಓಕೆ, ಈ ಸಲ ರೋಲ್ ತರಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ರೋಲ್ ತರಿಸಿದ್ದೀನಿ. ಟ್ರಾನ್ಸ್ಪೋರ್ಟ್ ಎಲ್ಲ ಕಷ್ಟ ಆಗುತ್ತೆ ರೋಲ್ ತರಿಸಿದ್ರೆ ನಮಗೂ. ಬಟ್ ಆದ್ರೂ ಕೂಡ ತುಂಬ ಜನ ಕೇಳ್ತಾ ಇದ್ರು. ನನ್ನ ಹತ್ರ ಖಾಲಿ ಆಗಿಬಿಡ್ತಾ ಇತ್ತು. ಇಲ್ಲ ಅಂತ ಹೇಳ್ತಾ ಇದ್ದೆ ಎಷ್ಟೋ ಜನಕ್ಕೆ. ಅವರು ಪಾಪ ವೆಯ್ಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರ. ಅದಕ್ಕೋಸ್ಕರ ನಾನೇನು ಮಾಡಿದೆ ಈ ಸಲ, ಓಕೆ ರೋಲೇ ತರಿಸ್ಬಿಡೋಣಪ್ಪ, ಹಂಗೆ ಇರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅದೇ ಯಾವಾಗ ಹೇಳ್ದಂಗೆ 2 ವಿಧದ ಥಿಕ್ನೆಸ್ನಲ್ಲಿ ನಾನು ಕ್ಯಾನ್ವಾಸ್ನ ಹಾಕ್ಸಿದ್ದೀನಿ ಗೈಸ್. ಕ್ಯಾನ್ವಾಸ್ ಕೂಡ ಸಿಗುತ್ತೆ, ಏನು ಮೆಟೀರಿಯಲ್ಸ್ ಬೇಕು ಎಲ್ಲ ಮೆಟೀರಿಯಲ್ಸು ಸಿಗ್ತಾ ಇದೆ ನಮ್ಮ ಹತ್ರ. ಹಾಗೆ ಸಿಗದೇ ಇರುವಂತಹ ಮೆಟೀರಿಯಲ್ಸ್ನ ಕೂಡ ತರಿಸ್ಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲವೂ ಸ್ಟಾಕ್ ಇದೇ ಇರುತ್ತೆ, ಅಂದರೆ ಅವೈಲೇಬಲ್ ಇದು ಖಂಡಿತ ಇರುತ್ತೆ. ನೀವು ಜಸ್ಟ್ ಇಲ್ಲಿ ಕಾಣಿಸ್ತಾ ಇರುವಂತಹ ಒಂದು ನಂಬರ್ಗೆ ಹಾಯ್ ಅಂತ ಮೆಸೇಜ್ ಹಾಕಿ. ಒಂದು ಲಿಂಕ್ ಬರುತ್ತೆ ನಿಮಗೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಮೆಟೀರಿಯಲ್ಸ್ ಟೋಟಲ್ ನನ್ನ ಹತ್ರ ಇರುವಂತಹ ಮೆಟೀರಿಯಲ್ಸ್ ಎಲ್ಲವೂ ಶೋ ಆಗುತ್ತೆ. ಹಾಗೆ ಒಂದಷ್ಟು ಥ್ರೆಡ್ಗಳು ಕೂಡ ಬೇರೆ ಕಲರಲ್ಲಿ ಥ್ರೆಡ್ಗಳು ಕೂಡ ತರಿಸಿದ್ದೀನಿ. ನೀವು ಹೋಗಿ ಕ್ಯಾಟ್ಲಾಗಲ್ಲಿ ಚೆಕ್ ಮಾಡ್ಬೋದು. ಓಕೆನಾ? ನಿಮಗೆ ಖಂಡಿತ ನಾನು ಭರವಸೆನ ಕೊಡ್ತೀನಿ. ಕ್ವಾಲಿಟಿನೂ ಚೆನ್ನಾಗಿದೆ, ಹಾಗೆ ಅಮೌಂಟು ಕೂಡ ನಿಮಗೆ ಕಡಿಮೆ ಇದೆ. ಓಕೆನಾ? ತುಂಬ ಚೆನ್ನಾಗಿರುವಂತಹ ಕ್ವಾಲಿಟಿನೇ ಹಾಕ್ಸಿದ್ದೀನಿ ನಾನು. ಸ್ವಲ್ಪ ಕಂಪ್ನಿಗಳಲ್ಲಿ ನೋಡಿ ನಾನು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ತುಂಬ ಸಲ ಹೇಳಿದ್ದೀನಿ ಇದನ್ನ. ಹಾಗೆ ನಿಮಗೆ ಆಫರ್ ಕೂಡ ನಡೀತಾ ಇದೆ, ಯುಗಾದಿ ಆಫರ್ ನಡೀತಾ ಇದೆ. ತುಂಬ ಜನ ಬೈತಾ ಇದ್ದೀರಾ ನನಗೆ, ವಿಡಿಯೋವೇ ಮಾಡಲ್ಲ, ಒಂದು ವಿಡಿಯೋ ಮಾಡ್ತೀರಾ, ಬರ್ತೀರಾ, ಆಫರ್ ಇದೆ ಅಂತ ಹೇಳ್ತೀರಾ, ಮತ್ತೆ ಹೊಟ್ಟೋಗ್ಬಿಡ್ತೀರಾ, ಎಲ್ಲೋಗ್ತೀರಾ ಗೊತ್ತೇ ಇಲ್ಲ ಅಂತೆಲ್ಲ ಬೈತಾ ಇರ್ತೀರಾ. ಸಾರಿ ಗೈಸ್, ಸ್ವಲ್ಪ ಕೆಲಸದ ಬ್ಯುಸಿ. ಹಬ್ಬ ಅಲ್ವಾ, ನಮಗೆ ಯುಗಾದಿ ಅಂದ್ರೇ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಹಬ್ಬ. ಹಾಗಾಗಿ ಅದ್ರಲ್ಲಿ ಕಳೆದೋಗ್ಬಿಟ್ಟಿದ್ದೀನಿ ನಾನು. ಫುಲ್ಲು ಖುಷಿಯಾಗಿ ಹಬ್ಬ ಆಚರಿಸೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ವಿಡಿಯೋನ ಸರಿಯಾಗಿ ಹಾಕೋದಕ್ಕಾಗ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಇಲ್ಲಿ ಏನಾಗ್ತಾಯಿದೆ ಅಂದರೆ ಪ್ಯಾಕಿಂಗ್ ಎಲ್ಲ ಟೈಮ್ ಹೊಟ್ಟೋಗ್ಬಿಡುತ್ತೆ. ಪ್ಯಾಕಿಂಗ್ ಮಾಡು, ಅಲ್ಲೊಂದಷ್ಟು ಕೆಲಸಗಳು, ಆ ಕೆಲಸಗಳು, ಈ ಕೆಲಸಗಳು, ಮನೆ ಕೆಲಸಗಳು ಅಂತ ಟೈಮ್ ಹೋಗ್ತಾ ಇದೆ. ನಾನು ವಿಡಿಯೋ ಹಾಕಿಲ್ಲ, ಹೌದು ನನಗೂ ಗೊತ್ತು, ಆಫರ್ ಅಂತ ಹೇಳಿದೆ ಬಂದು, ಬಟ್ ನಾನು ವಿಡಿಯೋ ಹಾಕಿಲ್ಲ. ಹಾಗೆ ಸ್ವಲ್ಪ ಏನಾಗ್ತಾಯಿದೆ ಅಂದರೆ ಕೊರಿಯರ್ ಮಾಡೋದು ನನಗೆ ತುಂಬ ಕಷ್ಟ ಆಗ್ತಾಯಿದೆ. ಅಂದರೆ ಆರ್ಡರ್ಸ್ ಸ್ವಲ್ಪ ಜಾಸ್ತಿ ಬರೋದಕ್ಕೆ ಶುರುವಾಯಿತು ಅಂತಲೇ ಹೇಳ್ಬೋದು. ಮೇ ಬಿ ನಾನು ಸ್ಟ್ಯಾಂಡ್ನ ಒದಗಿಸೋದಕ್ಕೆ ಆಗ್ತಾ ಇರಲಿಲ್ಲ. ಬ್ಯಾಕ್ ಟು ಬ್ಯಾಕ್ ನಾನು ವಿಡಿಯೋಸ್ ಹಾಕೋ ಕೂಡ ತುಂಬ ಜನಕ್ಕೆ ವಿಡಿಯೋ ರೀಚ್ ಆಗಿದ್ದಿದ್ರು ನಮಗೆ ಸ್ಟ್ಯಾಂಡ್ನ ನಿಮಗೆ ಒದಗಿಸೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನನಗೆ ಇವಾಗೇ ಸ್ಟ್ಯಾಂಡ್ ಒದಗಿಸೋದಕ್ಕೆ ಕಷ್ಟ ಆಗಿಬಿಡ್ತೈತೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಸ್ಟ್ಯಾಂಡ್ ಹಾಕಿಸ್ತಾ ಇದ್ದೀನಿ. ಹಾಕಿಸಿದ್ರು ಕೂಡ ನನಗೆ ಅಲ್ಲಿ ಸ್ಟ್ಯಾಂಡ್ ಸಿಗೋಲ್ಲ, ನನಗೆ ಅದು ಪ್ರಾಬ್ಲಮ್ ಆಗಿಬಿಡ್ತಾ ಇದೆ. ನಾನು ಜಾಸ್ತಿ ಸ್ಟ್ಯಾಂಡ್ ಕೇಳಿದ್ರೆ ಅವರು ಸ್ವಲ್ಪನೇ ಸ್ಟ್ಯಾಂಡ್ ಕಳಿಸ್ತಾರೆ. ಓಕೆನಾ? ಇರಲಿ, ಎಷ್ಟು
ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ನಾನು ಅವಾಗ ಹೇಳ್ದಂಗೆ ಯುಗಾದಿ ಆಫರ್ ನಡೀತಾ ಇದೆ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ಗೆ. ಆರಿ ವರ್ಕ್ ಬಂದು ನಿಮಗೆ ಜಸ್ಟ್ 10 ಸ್ಟಿಚಸ್ಸು 20 ಸ್ಟಿಚಸ್ಗೆಲ್ಲ ನೀವು 1,000 ಕಟ್ಟಿ ಎಷ್ಟೋ ಜನ ಫೋನ್ ಮಾಡ್ತೀರಾ, ಆಗ ಪ್ರಾಬ್ಲಮ್ ಆಯಿತು ಮ್ಯಾಮ್, ನಂಗೆ ಈಗ ಪ್ರಾಬ್ಲಮ್ ಆಯಿತು ಅಂತ. ಆ ಥರ ನಿಮಗೆ ಗೋಲ್ಡ್ ಬೇಡ ಅನ್ನೋ ಒಂದು ಕಾರಣಕ್ಕೆ ನಾನು ಒಂದೊಳ್ಳೆ ಕ್ಲಾಸ್ನ ನಿಮಗೆ ಕೊಡಬೇಕು ಅನ್ನೋ ರೀಸನ್ಗೆ 60 ವಿಡಿಯೋನ ಮಾಡಿದ್ದೀನಿ. ನಾನು ಸಖತ್ ಕಷ್ಟಪಟ್ಟಿದ್ದೀನಿ. ನಾನು ಒಂದು 60 ವಿಡಿಯೋ ಮಾಡೋದಕ್ಕೆ ನಾನು 3 ತಿಂಗಳು ಟೈಮ್ ತೊಗೊಂಡಿದ್ದೀನಿ ಗೈಸ್. ಎಲ್ಲಿಯೂ ಕೂಡ ನೀವು ನನ್ನ ಹತ್ರ ಒಂದು ಸಲ ಬಂದು ಕ್ಲಾಸ್ ತೊಗೊಂಡ್ರೆ ಮತ್ತೆ ಬೇರೆ ಕಡೆ ಹೋಗಿ ಮತ್ತೆ ಕಲಿತೀನಿ ಅಂತ ಕ್ಲಾಸ್ ತೊಗೋಬಾರ್ದು. ನೀವು ಎಲ್ಲದನ್ನು ಕಲ್ತ್ಕೋಬೇಕಿಲ್ಲಿ ಅನ್ನೋ ರೀಸನ್ಗೆ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಅದನ್ನು ಬಂದು ತುಂಬ ಕೇವಲ ಕಡಿಮೆ ರೇಟ್ಗೆ ನಾನು ಕೊಡ್ತಾ ಇದ್ದೀನಿ. ಜಸ್ಟ್ ಇವಾಗ ಆಫರ್ ನಡೀತಾ ಇದೆ. ಕ್ಲಾಸ್ ಆರಿ ವರ್ಕ್ ಕ್ಲಾಸ್ ನಿಮಗೆ 60 ವಿಡಿಯೋ ಸಿಗ್ತಾ ಇದೆ ಜಸ್ಟ್ 3,000 ರೂಪಾಯಿಗೆ. ಓಕೆನಾ? ಸ್ಟ್ಯಾಂಡ್ ಕಿಟ್ ಸಿಗ್ತಾ ಇದೆ ಜಸ್ಟ್ 2,000 ರೂಪಾಯಿಗೆ. ನಿಮಗೆ 5,000 ರೂಪಾಯಿ ಕಟ್ಟಿದ್ರಿ ಅಂತಂದರೆ ಒಂದು ಒಳ್ಳೆ ಮೆಟೀರಿಯಲ್ಸು ನಿಮ್ಮ ಕೈ ಸೇರುತ್ತೆ, ಹಾಗೆ ಕ್ಲಾಸಸ್ನು ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಮತ್ತು ನ್ಯೂ ಕಲರ್ ಬಂದಿದೆ ನೋಡ್ಬೋದು. ಒಂದಷ್ಟು ಕಲರ್ಸ್, ಯಾವ ಕಲರ್ಸ್ ಇರಲಿಲ್ಲ ನನ್ನ ಹತ್ರ ಆ ಕಲರ್ಸ್ಗಳನ್ನ ಮತ್ತು ಥ್ರೆಡ್ನ ಹಾಕ್ಸಿದ್ದೀನಿ. ಇದು ತುಂಬ ಜನ ಕೇಳ್ತಾ ಇರ್ತೀರಾ, ಈ ಥ್ರೆಡ್ಡಿಂದ, ಈ ಒಂದು ಸಿಲ್ಕ್ ಥ್ರೆಡ್ಡಿಂದ ನೀವು ಕುಚ್ಚು ಕೂಡ ಕಟ್ಬೋದು, ಮಷಿನ್ ಎಂಬ್ರಾಯ್ಡ್ರನ್ನು ಕೂಡ ಮಾಡ್ಬೋದು, ಮತ್ತು ಆರಿ ವರ್ಕ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನಾನು ಕೂಡ ಇದನ್ನು ಉಪಯೋಗಿಸ್ಬಿಟ್ಟೆ ಹೇಳ್ತಾ ಇದ್ದೀನಿ, ಚೆನ್ನಾಗಿದೆ ಅಂತ ಮತ್ತೆ ಹಾಕ್ಸಿರೋದು, ಇಲ್ಲಾಂದರೆ ಬೇರೆ ಕಂಪ್ನಿ ಹಾಕಿಸ್ತಾ ಇದೆ. ಚೆನ್ನಾಗಿದೆ. ನಮ್ಮ ಥ್ರೆಡ್ ಇದೆ, ಹಾಗೆ ಬುಲೆಟ್ ಥ್ರೆಡ್ ಕೂಡ ನಿಮಗೆ ಸಿಗ್ತಾ ಇದೆ. ನೋಡ್ಬೋದು ಇದಿಷ್ಟು ಕಲರ್ನ ಕ್ಯಾಟ್ಲಾಗಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡ್ಬೋದು. ನಿಮ್ಗೆ ಯಾವ್ದು ಬೇಕು ಅದನ್ನ ತೊಗೋಬೋದು ಗೈಸ್. ಓಕೆನಾ? ತುಂಬ ಜನ ಕೇಳ್ತಾ ಇರ್ತೀರಾ, ಮೇಡಮ್ ತುಂಬ ಕಡಿಮೆ ಮಾಡಿ, ಅಮೌಂಟ್ನ ಕಡಿಮೆ ಮಾಡಿ ಕ್ಲಾಸ್ಗೆ, ಆರಿ ವರ್ಕ್ ಕ್ಲಾಸ್ಗೆ ಅಂತ. ಈಗ ತುಂಬ ಅಂದರೆ ತುಂಬ ಕಡಿಮೆ ಇದೆ ಗೈಸ್. ನೋಡಿ, ಆಫರ್ ಇದೆ, ಸೇರ್ಕೊಳ್ಳಿ. ಓಕೆನಾ? ಹಾಗೆ ಇಲ್ಲಿ ಕ್ಯಾನ್ವಾಸ್ ಬಂಡ್ಲುಗಟ್ಟಲೆ ನಾನು ಪ್ಯಾಕೆಟ್ ಇದೆ ಎಲ್ಲ ಹೆಂಗಿರುತ್ತೆ ಅಂದರೆ ಒಂದು 20 ಮೀಟರ್ಸ್ 10 ಮೀಟರ್ಸ್ ಆ ರೀತಿ ಬರುತ್ತೆ. ಅದು ಕೂಡ ಹಾಕ್ಸಿದ್ದೀನಿ. ಇದನ್ನು ಕೂಡ ಅಂದರೆ ಜಾಸ್ತಿ ಹಾಕ್ಸ್ಬಿಟ್ಟಿದ್ದೀನಿ ಈ ಸಲ ಕ್ಯಾನ್ವಾಸ್ನ, ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರು ಅನ್ನೋ ರೀಸನ್ಗೆ. ನೋಡ್ತಾ ಇರ್ಬೋದು, ಇಲ್ಲಿ ಒಟ್ಟಿಗೆ ಒಂದಷ್ಟು ಕಲರ್ಸ್ಗಳು ಕಾಣಿಸ್ತಾ ಇದ್ದಾವೆ. ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಸ್ಟ್ಯಾಂಡು ಎಲ್ಲ ಮೆಟೀರಿಯಲ್ಸ್ ಎಲ್ಲ ಬಂತು, ಎಲ್ಲ ಇಳಿಸ್ಕೊಂಡು ಅದೆಲ್ಲ ಸ್ವಲ್ಪ ಸಾರ್ಟ್ ಔಟ್ ಮಾಡಿಕೊಂಡು ನೆಕ್ಸ್ಟು ಕೊರಿಯರ್ ಪ್ಯಾಕಿಂಗ್ ಇತ್ತು. ಕೊರಿಯರ್ ಪ್ಯಾಕಿಂಗ್ ಎಲ್ಲ ಮಾಡೋಣ, ಸ್ವಲ್ಪ ಕಿಟ್ ಕೂಡ ನಾನು ಪ್ಯಾಕಿಂಗ್ ಮಾಡೋದಿತ್ತು, ಎಲ್ಲ ಮಾಡ್ತಾ ಇದ್ದೆ. ಈ ರೀತಿ ಟೈಮ್ ಹೀಗೆ ಹೋಗ್ಬಿಡುತ್ತೆ, ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ವೀಡಿಯೋ ಮಾಡ್ಕೋಬೇಕು ಅನ್ಕೋತೀನಿ, ಗಡಿಬಿಡಿಲೇ ಟೈಮ್ ಹೊಟ್ಟೋಗ್ಬಿಡುತ್ತೆ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.